ನಾನು ಸ್ವಾಮಿ ಮಾತಾಡ್ತಾ ಇರೋದು ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ ಒಂದು ಲ್ಯಾಂಡ್ ಬಂದೈತೆ ಸರ್. ತುಂಬ ಚೆನ್ನಾಗೈತೆ. ತಾರ್ ರೋಡಿಂದ ಒಂದು 3/4 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಇದೇ ದೊಡ್ಡ ರೋಡು, ನಕಾಸ ರೋಡು, 45 ಅಡಿ ರೋಡು. ಇದು ತುಂಬ ಚೆನ್ನಾಗೈತೆ. ವಿಲೇಜ್ ಹತ್ರವಾಗಿರುವಂಥ ಲ್ಯಾಂಡು, ರೆಡ್ ಸ್ಯಾಲ್ ಹೊಂದಿರುವಂಥ ಲ್ಯಾಂಡು. ನೋಡಿ ಹೆಂಗಿದೆ ಲ್ಯಾಂಡು, ಫುಲ್ ರೆಡ್ ಸ್ಯಾಲು. ಒಂದು ಬೋರ್ವೆಲ್ ಇದೆ, ಭಯಂಕರ ನೀರಿದೆ. ಅದು ಬೋರ್ವೆಲ್ ನೀರು ಹೊಡೆದಿರೋದು, ನಾನು ಅದಕ್ಕೆ ಇದು ಮಾಡಿ ಆಲ್ಟ್ರೇಷನ್ ಮಾಡಿ ಹಾಕ್ತೀನಿ ಸರ್. ನೋಡಿ ತುಂಬ ಚೆನ್ನಾಗಿದೆ. 80 ಅಡಿಗೆ ನೀರು ಬಂದಿರೋದು. ಇದು 1 ಎಕರೆ 25 ಗುಂಟೆ. ಇದು 1 ಎಕರೆ 25 ಗುಂಟೆ. ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ಹೋಗ್ಬೋದು. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಮೈಸೂರಿಗೆ 42 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಂದ. ದಕ್ಷಿಣಕ್ಕೆ ಗೇಟ್ ಇದೆ. ತುಂಬ ಚೆನ್ನಾಗಿದೆ. ರೆಡ್ ಸ್ಯಾಲ್ ಹೊಂದಿರುವಂಥ ಲ್ಯಾಂಡ್ ಇದು. ಒಳ್ಳೆ ಬಾಕ್ಸ್ ಟೈಪ್ ಈ ಥರ ಇದೆ. ವಿಲೇಜ್ಗೂ ಇದಕ್ಕೆ 300 ಮೀಟ್ರ್ ಆಗುತ್ತೆ. ವಿಲೇಜ್ಗೂ ಇದಕ್ಕೂ ನೋಡಿ ಹೆಂಗಿದೆ ಜಾಗ. ಒಳ್ಳೆ ಬಾಕ್ಸ್ ಟೈಪ್ ಥರ ಇದೆ. ಸುತ್ತ ಫೆನ್ಸಿಂಗ್ ಆಗಿ, ಜಾಲರಿ ಫೆನ್ಸಿಂಗ್ ಆಗಿದ್ದಾರೆ. ವಾಸ್ತು ಪ್ರಕಾರನೇ ಬೋರ್ವೆಲ್ ಇದೆ. ತುಂಬ ಚೆನ್ನಾಗಿದೆ. ರೆಡ್ ಸ್ಯಾಲ್ ನೋಡಿ ಯಾವ ಥರ ಇದೆ. ರೆಡ್ ಸ್ಯಾಲು ಪಕ್ಕ ಇದು ಉಳುಮೆ ಮಾಡಿಲ್ಲ, ಅದಕ್ಕೆ ಈ ಥರ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ. ಇವರು ಓನರ್ ಕೌಂಟ್ ಮಾಡ್ತಾ ಇರೋದು ಎಕರೆಗೆ ಟೋಟಲು 1 ಎಕರೆ 25 ಗುಂಟೆಗೆ 58 ಲಕ್ಷ. ಲೈಟ್ಲಿ ನೆಗೋಷಿಯಬಲ್, 1 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಾರ. ಡೈರೆಕ್ಟ್ ಓನರ್ ಟು ಓನರ್ ಸೀಟಿಂಗ್ ಇರುತ್ತೆ. ಆಲ್ರೆಡಿ 56ಕ್ಕೂ ಕೇಳಿಬಿಟ್ಟು ಹೋಗಿದ್ದಾರೆ, ಕೊಟ್ಟಿಲ್ಲ ಅವರು 58 ಹೇಳ್ತಾ ಇದ್ದಾರೆ. 1 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಆಮೇಲೆ ಪರ್ಚೇಸಿಂಗ್ ಪ್ರಾಪರ್ಟಿ ಇದು. ಇವ್ರು ತಗೊಂಡು 2 ಇಯರ್ಸ್ ಆಗಿದೆ. ಬೋರ್ವೆಲ್ ಒಳ್ಳೆ ನೀರಿದೆ. ಮೇನ್ ನೀರು ಬೇಕು. ನೀರನ್ನ ಇದನ್ನು ಮಾಡಿಕೊಡ್ತೀನಿ. ಅದನ್ನು ನೀವು ಬರೀ ಮೋಟ್ರ್ ಬಿಟ್ಕೋಬೇಕು ಅಷ್ಟೇ. ಒಂದು ಮನೆ ಮಾಡ್ಕೋಬೇಕು. ತಾರ್ ರೋಡಿಂದ ಒಂದು 400 ಮೀಟ್ರ್ ಒಳಗಡೆ ಬರಬೇಕು. ಮೆಟ್ಲಿಂಗ್ ರಸ್ತೆ. ತುಂಬ ಚೆನ್ನಾಗಿದೆ ನೋಡಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಜನರಲ್ ಪ್ರಾಪರ್ಟಿ, ಲಿಂಗಾಯತರ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ನಿಮ್ಮ ಲಾಯರ್ ಏನು ಹೇಳ್ತಾರೆ, ಡಾಕ್ಯುಮೆಂಟ್ಸ್ ಇನ್ನೂ ಏನೇನು ಕೇಳಿದ್ರು ಒದಗಿಸ್ಕೊಡೋ ಜಾವಣ. ವಂಶವೃಕ್ಷದ ಪ್ರಕಾರ ರಿಜಿಸ್ಟ್ರೇಷನ್ ಆಗುತ್ತೆ ನೋಡಿ ಸರ್. ನೋಡಿ ಇದೇ ಬೋರ್ವೆಲ್. ತುಂಬ ಚೆನ್ನಾಗಿದೆ. ಆಮೇಲೆ ನೀರು ಮಾತ್ರ ಒಳ್ಳೆ ನೀರಿದೆ. ತೋರಿಸ್ಕೊಡ್ತೀನಿ ಅದನ್ನು ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.